ನೀರ್ ಗಿರ್ ಏನಾರ ಬಿಡಕ್ ಹೋಯ್ತು ಅನ್ಸುತ್ತೆ ಅಲ್ಲ. ಹಲಸಿನ ಹಣ್ಣು ಮರ ಇದು ನಮ್ದೇನಾ? ಅಯ್ಯೋ 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 ಅಯ್ಯೋ, ಏನ್ ಇಷ್ಟೊಂದು ದೊಡ್ಡದಾಗಿ ಬೆಳೆದೈತಲ್ಲ. ನಾನು ನೋಡೇ ಇರಲಿಲ್ಲ, ಬಹಳ ದಿವಸ ಆಗಿತ್ತು. ನಾನು ಮೊದ್ಲು ಮದುವೆ ಆಗೋದಕ್ಕಿಂತ ಮುಂಚೆ ಹೈಸ್ಕೂಲು ಕಾಲೇಜಿಗೆಲ್ಲ ಹೋಗ್ತಿದ್ದಾಗ ಇದಿನ್ನೂ ಅವಾಗಿನ್ನೂ ಫಸ್ಲಿಗೆ ಬಂದಿತ್ತು ಅಷ್ಟೇ. ಅಪ್ಪ ಅಮ್ಮ ಗೊಬ್ಬರ ನೀರೆಲ್ಲ ಹಾಕ್ತಿದ್ರು. ಎಷ್ಟು ವರ್ಷ ಆಯ್ತು ನೋಡಿ, ಹಲಸಿನ ಹಣ್ಣು ಮರ ಎಷ್ಟು ದೊಡ್ಡದಾಗ ಆಗೈತೆ. ಫಸ್ಲು ಎಷ್ಟೊಂದೆಲ್ಲ ಬಿಟ್ಟೈತೆ. ನಮ್ಮ ಅಪ್ಪ ಏನು ಹಲಸಿನ ಹಣ್ಣು ಕುಯ್ಕೊಂಡೆ ಹೋಗಿಲ್ವಲ್ಲ ಮಂತವ, ಏನು ಹಿಂಗೆ ಬಿಟ್ಟೈತೋ ಏನಪ್ಪ. ಸಾಮಾನ್ಯಕ್ಕೆ ಯಾರಿಗಾದ್ರೂ ಕೊಟ್ಟಿರ್ಬೇಕು ಸಾಮಾನ್ಯಕ್ಕೆ. ಏನ್ ಇಷ್ಟೊಂದು ಹಲಸಿನ ಹಣ್ಣು ಬಿಟ್ಟವೆ. ಸಖತ್ತಾಗೈತೆ ಮಾತ್ರ ಹಲಸಿನ ಹಣ್ಣು. ಅಪ್ಪ ಹಿಂಗೆ ಒಂದ್ ಕುಯ್ಕಳಪ್ಪ ಅತ್ಲಾಗಿ ತಗೊಂಡು ಹೋಗೋಣ ಮನೆಗೆ, ತಗೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ನೋಡೋಣ. ಫಸ್ಲು ಮಾತ್ರ ಬಹಳ ಚೆನ್ನಾಗಿ ಬಿಟ್ಟೈತೆ. ನಮ್ಮ ಅಪ್ಪ ಮಾತ್ರ ಯಾರು ಇರ್ಲಿ ತೋಟದಲ್ಲಿ ಮಾತ್ರ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡೈತೆ. ಎಲ್ಲ ತೆಂಗಿನ ಸಸಿಗಳು, ಅಡಿಕೆ ಸಸಿ, ಹಲಸಿನ ಹಣ್ಣು ಮರ, ಮಾವಿನ ಮರ, ಸೀಬೆಕಾಯಿ ಮರ ಒಂದೊಂದೆರಡು ಹಾಕೈತ ನಮ್ಮ ಅಪ್ಪಯ್ಯ. ನೋಡಕ್ಕೆ ಎರಡು ಕಣಸಾಲ್ದು. ಹಂಗೆ ತೋಟದಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಹಿಂಗೆ ಸಾಯಂಕಾಲವರೆಗೇನು ಇಲ್ಲೇ ಇರ್ಬಿಡೋಣ ಅನ್ಸುತ್ತೆ. ಅಷ್ಟು ಚೆನ್ನಾಗೈತೆ ತೋಟ ಮಾತ್ರ, ಅಷ್ಟು ತಂಪಾಗೈತೆ. ಎಲ್ಲ ಯಾವ ಕಡೆ ನೋಡಿರೋ ಹಸಿರುಗ್ಲೆ ಸುತ್ತು ಕಾಣಿಸ್ತಿರುತ್ತೆ. ಹಸುಗಳು ಇರ್ತವೆ, ಹಸುಗಳು ಆರಾಮ ಮೇವು ತಿನ್ಕೊಂಡು ಅವು ನೆಮ್ಮದಿಯಾಗಿರ್ತವೆ. ಅಕ್ಕಿಗಳು ಆ ಕಡೆಯಿಂದ ಈ ಕಡೆ ಎಲ್ಲ ಚಿಲಿಪಿಲಿ ಅಂತ ಶಬ್ದ ಮಾಡ್ತಿರ್ತವೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಮಾತ್ರ. ಅದಕ್ಕೆ ನಮ್ಮ ಅಪ್ಪಯ್ಯ ಮಂತವ್ಲೆ ಇರಲ್ಲ, ಯಾವಾಗ ನೋಡಿರೋ ಬರೀ ತೋಟ ಅಂತ ತೋಟದ ಹತ್ರ ಇರುತ್ತೆ. ಆಹಾಹಾ, ಯಾವ್ದೋ ಒಂದು ಹಲಸಿನ ಹಣ್ಣು ಹಣ್ಣಾಗೈತೆ, ಗಮ್ ಅಂತ ವಾಸನೆ ಬರ್ತೈತೆ. ಎಷ್ಟು ಚೆನ್ನಾಗಿ ವಾಸನೆ ಬರ್ತೈತೆ ಅಂತೀರಾ? ಅಪ್ಪ 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 ಎಲ್ಲೋದ ಬಾರಪ್ಪ. ಯಾಕಮ್ಮಣಿ ತಡಿ ಬಂದೆ ತಡಿಯಮ್ಮ ಒಂದ್ರಿಟು. ಮೋಟ್ರ್ ಆನ್ ಮಾಡಿತ್ತಲ್ಲ ನಿಮ್ಮ ಅಣ್ಣ, ಇನ್ನೇನು ಮನೆ ಕಡೆ ಹೋಯ್ತು. ನಾನೊಂದ್ರಿಟು ಮೋಟ್ರ್ ಆಫ್ ಮಾಡಿಬಿಟ್ಟು ಬರ್ತೀನಿ ತಡಿಯಮ್ಮ. ಬಂದೆ ಕಣ್ ತಡಿ ತಾಯಿ. ಅಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಹಲಸಿನ ಮರದ ಹತ್ರನೇ ಅಲ್ಲೇ ನೆರಳಲ್ಲಿರ್ತಾಯಿ. ಬಂದೆ. ಈ ಮರ ನೋಡಿದ್ರೆ ನಾವು ಚಿಕ್ಕವರಿದ್ದಾಗ ಆಟ ಆಡ್ತಿದ್ದು ಹಳೆದೆಲ್ಲ ನೆನಪು ಬರುತ್ತೆ. ಏನೋ ಒಂಥರ ಖುಷಿ ಅವಾಗ, ಏನೋ ಒಂಥರ. ಮದುವೆ ಆಗಿರಲಿಲ್ಲ, ಅದಕ್ಕಿಂತ ಮುಂಚೆ ಬರೀ ಸ್ಕೂಲಿಗೆ ಹೋಗೋದು, ಕಾಲೇಜಿಗೆ ಹೋಗೋದು. ನಮ್ಮ ಅಪ್ಪ ಅಮ್ಮ ಇಲ್ಲಿ ಭಾನುವಾರ ಬಂತಂದ್ರೆ ಆಯ್ತು, ಎಲ್ಲ ತೋಟದಲ್ಲೆಲ್ಲ ಕೆಲಸ ಮಾಡೋದಕ್ಕೆ ನಮ್ಮ ಅಪ್ಪ ಅಮ್ಮ ಬಂದ್ಬಿಡೋದು. ಪಾಪ ನಾವು ಮಂತವಿದ್ದಿನ್ನೇನ್ ಮಾಡೋದಂತ ನಾನು ನಮ್ಮ ಅಣ್ಣ ಇಬ್ರಾಳು ಬರ್ತಿದ್ದು. ಇನ್ನೇನು ಅವ್ನು ನಮ್ಮ ರಮೇಶಪ್ಪ ಇನ್ನೇನು ಬರ್ತಿರಲಿಲ್ಲ, ಅವ್ನು ಹಾಸ್ಟೆಲ್ ಇದ್ದ. ನಾನು ನಮ್ಮ ಅಣ್ಣ ಕುಮಾರಣ್ಣ ಇಬ್ರಾಳು ಬರ್ತಿದ್ದು. ನಮ್ಮ ಅಣ್ಣ ನನಗೆ ಇಲ್ಲೇ ನೆರಳಲ್ಲಿ ಕೂರಿಸಿ ಎಳ್ನೀರ್ ತಗೊಂಬಂದ್ ಕೊಡೋದು, ತೆಂಗಿನಕಾಯಿ ಹೊಡ್ಕೊಂಬಂದ್ ಕೊಡೋದು, ಹಂಗೆ ಹಲಸಿನ ಹಣ್ಣು ಕುಯ್ಕೊಂಬಂದ್ ಕೊಡೋದು. ಏನೇನು ನಮ್ಮ ಅಣ್ಣ ಬಹಳ ಚೆನ್ನಾಗಿ ನೋಡ್ಕೊಂತಿದ್ದ. ಸೀಬೆಕಾಯಿ ಕುಯ್ಕೊಂಬಂದ್ ಕೊಡೋದು, ಎರ್ದೆ ಹಣ್ಣು ಹಾಯ್ಕೊಂಬಂದ್ ಕೊಡೋದು, ಇವೆಲ್ಲ ಮಾಡ್ತಿದ್ದ. ಹಳೆದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತೀರಾ? ಇದೇ ಮರಕ್ಕೆ ಏನಪ್ಪ, ಇದೇ ಮರಕ್ಕೆ ಜೋಕಾಲಿ ಎಲ್ಲ ನೇತಾಕೊಂಡು ಜೋಕಾಲಿ ಎಲ್ಲ ಆಡ್ತಿದ್ದು ನಾವು ಚಿಕ್ಕವರಿದ್ದಾಗ. ನಮ್ಮ ಅಣ್ಣ ತೂಗವನು, ನಾನು ಕುತ್ಕೊಂಡು ನನ್ನ ಕೂರಿಸ್ಬಿಟ್ಟು ನಮ್ಮ ಅಣ್ಣ ತೂಗವನು. ಎಷ್ಟು ಚೆನ್ನಾಗಿರೋದು ಅವಾಗೆಲ್ಲ. ನನ್ನ ಫ್ರೆಂಡ್ಗಳೆಲ್ಲ ಇದ್ರು, ಪರಿಮಳ, ಸುಜಾತ ಅವರೆಲ್ಲಾರು ಇರ್ತಿದ್ರು. ನಾವೆಲ್ಲಾರು ಇಲ್ಲೆಲ್ಲ ಆಟ ಆಡಕ್ ಬಂದ್ಬಿಡೋದು. ಭಾನುವಾರ ಸಾಯಂಕಾಲವರೆಗೂ ನಮ್ಮ ಅಮ್ಮ ಬೈಯೋದು. ಮನೆಗೆ ಹೋಗೋಣಂದ್ರೂ ಬರ್ತಿರಲ್ಲ. ಎಲ್ಲ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಇಲ್ಲೇ ಆಟ ಆಡ್ತಿದ್ದು ಚಿಕ್ಕವರಿದ್ದಾಗ. ಅದೇ ಒಂಥರ ಲೈಫು ಬಹಳ ಚೆನ್ನಾಗಿರ್ತಿತ್ತು. ಎಲ್ಲಾರ್ಗು ಅಷ್ಟೇ ಹಳ್ಳಿ ಜೀವನ ಅಂದ್ರೆ ಬಹಳ ಇಷ್ಟ. ಅದ್ರಲ್ಲೂ ಚಿಕ್ಕವರಿದ್ದಾಗ ಆಟ ಆಡ್ತಿದ್ದು ಎಲ್ಲ ನೆನಪು ಬಂದ್ಬಿಡುತ್ತೆ. ಅಮ್ಮಯ್ಯ, ಗೀತಮ್ಮ, ನಡೀತಾಯಿ. ಆಯ್ತು ನಡಿ. ನಿನ್ಗೆ ನಿಲ್ಲಿಸ್ಬಿಟ್ಟೆ ಅನ್ಸುತ್ತೆ, ಬಾಳ ಹೊತ್ತಾಯ್ತು ಅನ್ಸುತ್ತೆ. ಬೇಜಾರ್ ಮಾಡ್ಕೋಬೇಡ, ನಡಿಯಮ್ಮ. ಏನ್ ಮಾಡ್ತೀಯ? ನಿಮ್ಮ ಅಣ್ಣನು ಸ್ಕೂಲ್ನ ಬಿಡ್ಕೊಂಡು ಇನ್ನೇನು ಮನೆ ಕಡೆ ಹೋದ. ನೀರ್ ಬಿಟ್ಟು ಹೋಗಿದ್ನಲ್ಲ, ಮೋಟ್ರ್ ಆಫ್ ಮಾಡ್ಬೇಕಿತ್ತು ಅಮ್ಮಣ್ಣಿ. ಅದಕ್ಕೆ ಮೋಟ್ರ್ ಎಲ್ಲ ಆಫ್ ಮಾಡ್ಬಿಟ್ಟು ಗೇಟ್ ವಾಲ್ ಎಲ್ಲ ತಿರ್ಗಿಸಿ ಎಲ್ಲ ಬರೋ ಅಷ್ಟರಲ್ಲಿ ಒಂದ್ರೀಟು ಒತ್ತಾಗ ಹೋಯ್ತು ಕಣ್ತಾಯಿ. ಬೇಜಾರ್ ಮಾಡ್ಕೋಬೇಡ. ನಾನು ಬಂದ್ರು ನಮ್ಮ ಅಪ್ಪಯ್ಯ ಬರೀ ತೋಟದ್ದೇ ಕೆಲಸ ಮಾಡುತ್ತಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಅಮ್ಮಣಿ. ಇನ್ನೊಂದ್ ಮಾತು, ನಿಮ್ಮ ಅಮ್ಮನ ಮುಂದೆ ಏನಾರು ಹೇಳ್ಗಿಳಿಯ, ಅಪ್ಪಯ್ಯ ಒಬ್ಳಿಗೆ ನಿಲ್ಲಿಸ್ಬಿಟ್ಟು ತೋಟದಲ್ಲಿ ಕೆಲಸ ಮಾಡಕ್ ಹೋಗಿತ್ತು ಅಂತ ಏನಾರು ಹೇಳ್ಗಿಳಿಯ ನಿಮ್ಮ ಅಮ್ಮ ಹಿಂಗೆ. ಮತ್ತೆ ಸರಿನಾ? ನಡಿತಾಯಿ, ಹೋಗೋಣ, ಒತ್ತಾಗೋಯ್ತು ನಡಿ. ಪಾಪ ನಿನ್ಗೂ ರೂಢಿ ಇಲ್ಲ ಏನಿಲ್ಲ, ಈ ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಸಾಕಾಗಂಗ ಆಯ್ತು ಅನ್ಸುತ್ತೆ. ಅಮ್ಮಣಿ, ಎಳ್ನೀರು ಇನ್ನೊಂದೆರಡು ಕುಯ್ಕಣ ನೀನಮ್ಮ, ಕುಡಿತೀಯ ಇನ್ನೊಂದೆರಡು? ಏನು ಬೇಡ ಕಣ್, ಬಾರಪ್ಪ ಸಾಕು. ಅದೇ ಬೇಕಾದಷ್ಟು ಹೊಟ್ಟೆ ತುಂಬಿತು. ಅಪ್ಪ, ಇದು ಹಲಸಿನ ಮರ ನಮ್ದೇ ಅಲ್ವೇನಪ್ಪ ಇದು? ಇದೇನಮ್ಮ ಹಿಂಗ್ ಕೇಳ್ತಿದ್ಯಲ್ಲಮ್ಮ ಗೀತಮ್ಮ? ಯಾಕೆ ಗೊತ್ತಿಲ್ವಾ? ಇದು ನಮ್ದೇ ಅಲ್ವೇನಮ್ಮಣಿ ಮರ? ಅಲ್ಲ, ಚಿಕ್ಕವರಿದ್ದಾಗ ನೀನು ನಿಮ್ಮ ಅಣ್ಣ ಎಲ್ಲ ಇದ್ರ ಕೆಳಗಡೆ, ಇದೇ ಮರದ ಕೆಳಗಡೆ ಎಲ್ಲ ಆಟ ಆಡ್ತಿದ್ರಿ. ನಿಮ್ಮ ಅಮ್ಮ ಬಂದ್ಬಿಟ್ಟು ನಡೀರಿ ಮನೆಗೆ ಹತ್ರ ಹೋಗೋಣ ಅಂತ ಕರೆದ್ರು ನೀನು ಬರ್ತಿರಲ್ಲಮ್ಮ, ಇಲ್ಲೇ ಆಟ ಆಡ್ತಿದ್ರಿ. ಅಂತದ್ರಲ್ಲಿ ಇದೇನಪ್ಪ ನಮ್ಮ ಮರ ಅಂತ ಕೇಳ್ತಿದ್ಯಲ್ಲಮ್ಮ? ಯಾಕೆ ಮರ್ತೋಗ್ಬಿಟ್ಟಿದ್ಯಾ ಏನ್ ನೀನು? ಹಂಗೇನಿಲ್ಲಪ್ಪ, ಮರ್ತೋಗಿಲ್ಲ. ಆದ್ರೆ ಏನಂದ್ರೆ ಬಹಳ ದಿವಸ ಆಯ್ತಲ್ಲಪ್ಪ. ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಈ ಮರ ಬಹಳ ಚಿಕ್ಕದಾಗಿತ್ತು ಅಲ್ವೇನಪ್ಪ? ಅವಾಗಿನ್ನೂ ಫಸ್ಲಿಗೆ ಬಂದಿತ್ತು ಆಟೆಯ. ಇವಾಗ ನೋಡಪ್ಪ ಎಷ್ಟು ದೊಡ್ಡದಾಗೈತೆ ಮರ. ಫಸ್ಲು ಎಷ್ಟು ಚೆನ್ನಾಗಿ ಬಿಟ್ಟೈತೆ. ಇದ್ರ ಕೆಳಗಡೆ
ಏನೋ ಒಂಥರ ನೆಮ್ಮದಿ ಕಣಪ್ಪ. ಎಷ್ಟು ತಂಪ ಗಾಳಿ ಬೀಸ್ತೈತೆ, ಎಷ್ಟು ತಣ್ಣಗೈತೆ ನೋಡಪ್ಪ. ಆಚೆ ಕಡೆ ಹೋದ್ರೆ ಸೆಕೆ ಸೆಕೆ ಸೆಕೆ, ಬಿಸಿಲು ಜಾಸ್ತಿ. ಮರದ ಕೆಳಗಡೆ ಅದು ಎಷ್ಟು ತಂಪಾಗಿ ನೆಮ್ಮದಿಯಾಗಿರ್ತೀಯ. ನೀನ್ ಇಲ್ಲಿ ಬಂದು ಮಲ್ಕೊಂಡ್ಬಿಡ್ತೀಯ ಅಲ್ವಾ ನೀನು ಮಧ್ಯಾಹ್ನದ ಹೊತ್ತು ಜಾಸ್ತಿ ಬಿಸಿಲಾದಾಗ? ಹ್ಞೂ ಕಣಮಣಿ, ಮಲಗ್ತೀನಿ ಇಲ್ಲಿ ಬಂದು ಇಲ್ಲೇ ಸುಧಾರಿಸ್ಕೊಳತ್ವ. ಆದ್ರೆ ಜಾಸ್ತಿ ಹೊತ್ತೇ ಜಾಸ್ತಿ ಏನು ಮಲಗಕ್ ಹೋಗಲ್ಲ ನಾನು. ನಿನಗೆ ಗೊತ್ತಲ್ಲ ಏನೇನು ತೋಟದಲ್ಲಿ ಕೆಲಸಗಳು ಇರ್ತವೆ. ನೀರ್ ಬಿಡೋದು ಅಂತೆ, ಆ ಸೇದ್ರ ಪಾದ್ರೆ ಎಲ್ಲ ಬೆಳೆದಿರ್ತವೆ, ಗಿಡಗಳು ಅವು ಇವು ಬೆಳೆದಿರ್ತವೆ. ಎಲ್ಲ ಬದಿ ಮೇಲೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿ, ಸೊಗೆ ಗರಿ ಅವು ಇವು ಎಲ್ಲ ತೆಗ್ದು, ಕುರುಂಬಾಳೆ ಕುಂಚಿಕೆ ಅಂತೆ, ಎಡೆಮಟ್ಟಿಗಳು ಅಂತೆ, ಕಾಯಿ ಉದುರಿರ್ತವೆ, ಅವನ್ನೆಲ್ಲ ಆಯೋದು. ಬರೀ ಆ ಕೆಲಸ ಈ ಕೆಲಸ ಮಾಡೋದೇ ಆಗ್ತಿರುತ್ತಮ್ಮ. ಏನಂದ್ರೆ ಒಂದ್ರಿಟ್ಟು ಮಧ್ಯಾಹ್ನದ ಹೊತ್ತು ಸಿಕ್ಕಾಬಟ್ಟೆ ಬಿಸಿಲು ಬಂದ್ಬಿಡುತ್ತೆ ನೋಡು, ಸಾಕಾಗಂಗ ಆಗ್ಬಿಡುತ್ತೆ ನನ್ನ ಕೈಲು ಅಮ್ಮಣ್ಣಿ. ಅಂತ ಟೈಮಲ್ಲಿ ಬಂದ್ಬಿಟ್ಟು ಒಂದ್ಗಳಿಗೆ ಇಲ್ಲೇ ನಿಮ್ಮಮ್ಮ ಟೀನೋ ಕಾಫಿನೋ ಏನಾರು ತಗೊಂಬಂದು ಕೊಡುತ್ತೆ. ಏನಾರು ತಿನ್ನೋದಕ್ಕೂ ಏನಾರು ಪುರಿ ಖಾರನೋ ಚಕ್ಲಿನೋ ಏನಾರು ತಗೊಂಬರುತ್ತೆ. ಅಂತ ಟೈಮಲ್ಲಿ ನಾನು ನಿಮ್ಮಮ್ಮ ಇಬ್ರಾಳು ನೀನು ಇದ್ರ ಕೆಳಗಡೆ ಕೂತ್ಕೊಂಡು ನಾನೊಂದ್ ಗಳಿಗೆ ಹಂಗೆ ಸುಧಾರಿಸ್ಕೊಂಡ್ಬಿಡ್ತೀನಿ. ನಿಮ್ಮಮ್ಮನೂ ಇಲ್ಲೇ ಬಂದು ಮಲ್ಕೊಂಡ್ಬಿಡುತ್ತೆ ಆರಾಮಾಗಿ. ನಿಮ್ಮ ಅಮ್ಮನ ಕೈಲೂ ಬಂದ್ರೆ ತಿರ್ಗಾ ಬಿಸಿಲಲ್ಲಿ ನಡ್ಕೊಂಡು ಹೋಗಕ್ಕಾಗಲ್ವಲ್ಲ. ಒಂದ್ ರೀಟು ತಂಪಾಗೋವರೆಗೂ, ಸಾಯಂಕಾಲ ಆಗೋವರೆಗೂ ಇಲ್ಲೇ ಕೆಳಗಡೆನೆ ಮಲ್ಕೊಂಡು, ಹಲಸಿನ ಮರದ ಕೆಳಗಡೆ ಮಲ್ಕೊಂಡು ಆರಾಮಾಗಿ ಆಮೇಕಿಂದ ಎದ್ದೋಗುತ್ತಮ್ಮ ನಿಮ್ಮ ಅಜ್ಜಿ. ನಿಮ್ಮಮ್ಮ. ಅಮ್ಮನೇ, ಗೀತಮ್ಮ, ನಡಿಯಮ್ಮ, ಒತ್ತಾಗೋಯ್ತು ಕಣ್ ನಡಿ. ಮಂತ ಹೋಗೋಣ ಇನ್ನೇನು. ಒತ್ತಾಗೋಯ್ತು ನಡಿಯಮ್ಮ. ಅದೇಟೊತ್ತಾಯ್ತು ಬಂದು. ಪಾಪ ನಿನ್ಗೂ ರೂಢಿ ಇಲ್ಲ ಏನಿಲ್ಲ, ಸುಸ್ತಾಗ್ತೈತೋ ಏನೋ ಅತ್ಲಾಗಿ. ನಾನ್ ಬೇರೆ ಬಾಳ ಹೊತ್ತು ನಿಲ್ಲಿಸ್ಕೊಂಡ್ಬಿಟ್ಟೆ ಇಲ್ಲೇ. ನಡಿತಾಯಿ ಹೋಗ ನಡಿ, ಒತ್ತಾಗೋಯ್ತು. ಮತ್ತೆ ನಿಮ್ಮ ಅಮ್ಮ ಬೈಯತ್ ನೋಡಮ್ಮ ನನಗೆ. ಆ ಮಗಿಗೆ ರೂಢಿ ಇಲ್ಲ ಏನಿಲ್ಲ, ತೋಟ ತೋರಿಸ್ಕೊಂಡು ಹೋಗ್ತೀನಿ, ತೋರಿಸ್ಕೊಂಡ್ ಬರ್ತೀನಿ ಅಂತ ನೀನ್ ಕರ್ಕೊಂಡು ಹೋಗಿದ್ದು. ನೀನ್ ಕೆಲಸ ಮಾಡ್ಕೊಂಡು ನಿನ್ಕೊಬಿಟ್ಟೆ ಅನ್ನೋ, ಆ ಹುಡ್ಗಿಗೆ ಸುಸ್ತಾಗಿರಲ್ವಾ ಅಂತ ಬೈಯುತ್ತೆ. ನಡಿತಾಯಿ ಹೋಗಣ ರಪ್ಪನ್ನ. ಸಾಲ್ದಕ್ಕೆ ನಿಮ್ಮಮ್ಮ ನಿಮ್ಮ ಅತ್ತಿಗೆ ಬೇರೆ ಕೋಳಿ ಸಾಂಬಾರೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕುಂತಿರ್ತಾರೆ. ನನಗೆ 2-3 ಸಲ ಹೇಳ್ ಕಳ್ಸಿದಾರ ಬೇರೆ. ಆ ಮಗಿಗೆ ಬೇಗ ಕರ್ಕೊಂಬಂದ್ಬಿಡು, ರೂಢಿ ಇರಲ್ಲ ಏನಿಲ್ಲ ಬಿಸ್ಲಲ್ಲ, ಮತ್ತೆ ಅಲ್ಲಿ ನಿನ್ಕೊಂಡ್ ಕುತ್ಕೊಂಬೇಡ ನೀನು, ಅವ್ರು ಇವ್ರು ಸಿಗ್ತಾರಂತ ಕೆಲಸ ಮಾಡ್ಕೊಂಡ್ ಕುತ್ಕೊಂಬೇಡ ಅಂತ ಬೇರೆ ಹೇಳ್ ಕಳ್ಸಿದಾರೆ. ನಡಿತಾಯಿ ಸಾಲ್ದಕ್ಕೆ ನಿಮ್ಮ ಅತ್ತಿಗೆ ನಿನಗೆ ಕಬಾಬು, ಚಿಕನ್ ಕಬಾಬ್ ಅಂದ್ರೆ ಬಲು ಇಷ್ಟ ಅಲ್ವಾ? ಅದಕ್ಕೆ ಚಿಕನ್ ಕಬಾಬ್ ಬೇರೆ ಮಾಡ್ತೈತೆ. ನಡಿ, ಹೋಗ್ತಾ ಹೋಗ್ತಾನೆ ಒಂದ್ರಿಟ್ಟು ನೀರ್ಗೀರ್ ಕುಡ್ದು ಕಬಾಬ್ ತಿನ್ನುವಂತೆ ಬಿಸಿ ಬಿಸಿ ಕಬಾಬ್ ಮಾಡಿರ್ತಾರೆ. ನಡಿತಾಯಿ ಹೋಗಣ. ಅಮ್ಮಣ್ಣೆ, ಗೀತಮ್ಮ, ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ. ಮನೇಲಿ ಬೇಕಾದ್ರೆ ಅಳಿಯಂದ್ರು ಅಮ್ಮ ಅವರೆಲ್ಲ ಇರ್ತಾರೆ. ಮಕ್ಳುಗಳಿಗೆ ನೋಡ್ಕೊಳ್ತಾರೆ. ನಾಳೆ ಒಂದ್ ದಿವಸ ಅಲ್ವಾ, ನಾಳೆ ಒಂದೇ ಒಂದ್ ದಿವಸ ಇರಮ್ಮಣೆ. ನನಗೂ ಆಸೆ ಅಲ್ವಾ, ನಾಳೆ ಒಂದೇ ಒಂದ್ ದಿವಸ ಇರು. ನಾಡ್ದು ಬೆಳಗ್ಗೆನೆ ಕಳ್ಸ್ಕೊಟ್ಬಿಡ್ತೀವಿ ನಿನ್ಗೆ, ಟ್ರೈನ್ ಹತ್ತಿಸ್ಬಿಡ್ತೀವಿ, ಸರಿನಾ? ನಿಮ್ಮ ಅಣ್ಣ ಬಂದು ಟ್ರೈನ್ ಹತ್ತಿಸ್ ಬರ್ತಾನೆ ನಿನಗೆ. ನಾಳೆ ಒಂದೇ ಒಂದ್ ದಿವಸ ಇರಮ್ಮಣೆ. ಯಾಕಂತೀಯ? ಪಟ್ಲಿ ಕುರಿ ಮರಿದು ಮಟನ್ ತಗೊಂಬರ್ತೀನಿ ಕಣಮ್ಮು. ಒಳ್ಳೆ ಮಟನ್ನು ಚೆನ್ನಾಗಿರುತ್ತೆ, ಒಳ್ಳೆ ನೆನವಾಗಿರೋದು ಮಟನ್ ತಗೊಂಬರ್ತೀನಿ, ತಿನ್ಕೊಂಡು ಹೋಗುವಂತೆ. ನಿನ್ಗೆ ಪಟ್ಲಿ ಕುರಿ ಮರಿದು ಮಟನ್ ಅಂದ್ರೆ ಬೋಲು ಇಷ್ಟ ಅಲ್ವೇ ನಮ್ಮ ಸಾಂಬಾರು, ಅದಕ್ಕೆ ಹೇಳ್ತಿರೋದು. ನಾಳೆ ಒಂದ್ ದಿವಸ ಇರಮಣಿ, ಬಾಳ ಅಪರೂಪಕ್ಕೆ ಬಂದಿದ್ಯಾ. ಅಪ್ಪ, ಬಾರಪ್ಪ. ಏನ್ ಮಾಡ್ತೀಯಾ? ಇರಕ್ಕಾಗಲ್ ಕಣಪ್ಪ, ಬೇಜಾರ್ ಮಾಡ್ಕೋಬೇಡ. ನೀನ್ ಆಸೆ ಮಾಡ್ತಿದೀಯ, ಏನ್ ಮಾಡನ್ ಹೇಳು? ನನ್ಗೂನು ಇರ್ಬೇಕಂತಾನೆ ಆಸೆ ಅಲ್ವೇನಪ್ಪ. ತವ್ರ ಮನೆಯಿಂದ ಹೆಣ್ಮಕ್ಳುಗಳಿಗೆ ಯಾರಕ್ ತಾನೇ ವಾಪಸ್ ಹೋಗೋದಕ್ಕೆ ಇಷ್ಟ ಆಗುತ್ತೆ ಹೇಳು? ನನಗಂತೂ ಇಲ್ಲಿ ಊರಿಗೆ ಬಂದ್ಬಿಟ್ರೆ ಹೋಗೋದಕ್ಕೆ ಮನ್ಸು ಬರಲ್ಲ ಕಣಪ್ಪ. ಆದ್ರೆ ಏನ್ ಮಾಡ್ತೀಯಾ, ಅವ್ರು ಬೇರೆ ಅವರು ಡ್ಯೂಟಿ ಆಫೀಸ್ ಅಂತ ಅವರು ಬೇಗ ಬೆಳಿಗ್ಗೆ ಎದ್ದರಿಕೆನೆ ಹೋಗ್ತಾರೆ, ರಾತ್ರಿನೂ ತಡವಾಗಿ ಬರ್ತಾರೆ. ಮಕ್ಳುಗಳು ಟ್ಯೂಷನಿಗೆ ಹೋಗ್ತಾರೆ, ಸ್ಕೂಲಿಗೆ ಹೋಗ್ತಾರೆ. ಅವ್ರಿಗೆ ಟೈಮ್ ಸರಿಯಾಗಿ ತಿಂಡಿ ಊಟ, ಎಕ್ಸಾಮ್ ಟೈಮ್ ಬೇರೆ. ನಮ್ಮ ಅತ್ತೆ ಕೈಲಿ ಆಗಲ್ ಕಣಪ್ಪ, ಪಾಪ ಹುಷಾರಿಲ್ಲ. ನಿನಗೆ ಗೊತ್ತಾಗಲ್ಲ, ಶುಗರು BP ಜಾಸ್ತಿ ನಮ್ಮ ಅತ್ತೆಗೆ. ಅವಾಗ ಹುಷಾರೇ ಇರಲ್ಲ. ಕಾಯಿಲೆ ಬಿದ್ಬಿಡ್ತಾರೆ. ಅದಕ್ಕೋಸ್ಕರ ಕಣಪ್ಪ, ಬೇಜಾರ್ ಮಾಡ್ಕೋಬೇಡ. ಇನ್ನೇನ್ ಬೇಸಿಗೆ ರಜಕ್ಕೆ ಒಂದ್ 15 ದಿವಸ ಉಳ್ಕೊಂಡು ಹೋಗ್ತೀವಿ. ಮಕ್ಳುಗಳಿಗೆಲ್ಲ ರಜೆ ಸಿಗುತ್ತಲ್ಲ, ಪಿಂಕಿಗೆಲ್ಲ ರಜೆ ಸಿಗುತ್ತಲ್ಲ, ಅವಾಗ ಬರ್ತೀವಿ. ಒಂದ್ 15 ದಿವಸ ಉಳ್ಕೊಂಡು ಹೋಗ್ತೀನಿ. ಬೇಜಾರ್ ಮಾಡ್ಕೋಬೇಡ ಕಣಪ್ಪ, ನಾನು ಹೋಗ್ಲೇಬೇಕು ಕಣಪ್ಪ. ನೀನ್ ಯಾವತ್ತು ಇರಮಣಿ ಅಂತ ಹೇಳ್ದವ್ರಲ್ಲ, ಇವತ್ತು ಹೇಳ್ತಿದೀಯಾ. ಆದ್ರೆ ಏನ್ ಮಾಡ್ತೀಯ ಹೇಳು? ಸಿಚುವೇಶನ್ ಹಂಗೈತೆ, ಅರ್ಥ ಮಾಡ್ಕೊಳಪ್ಪ. ಈಗ ಒಂದ್ ಕೆಲಸ ಮಾಡೋಣ, ನೀನೇ ಬಾ, ಒಂದ್ ವಾರ ನನ್ ಜೊತೆನೆ ಇದ್ದು ಬರುವಂತೆ. ಹಂಗಾದ್ರೆ ಪಾಪಂದ್ರುಗಳು ಮಕ್ಳುಗಳು ಎಲ್ಲ ಇರ್ತಾರೆ, ಎಲ್ಲರ ಜೊತೆ ಆಟ ಆಡ್ಕೊಂಡು, ಅಳಿಯಂದ್ರುಗಳಿಗೆಲ್ಲ ಮಾತಾಡ್ಸ್ಕೊಂಡು, ನಿಮ್ ಅಳಿಯಂದ್ರಿಗೆ ಮಾತಾಡ್ಸ್ಕೊಂಡು ಬಾರಪ್ಪ. ಹಂಗೆ ಒಂದಿಟ್ಟು ನಿನ್ಗೂ ಆಸ್ಪತ್ರೆಗೆ ತೋರ್ಸಂಗೂ ಆಗುತ್ತೆ, ಆರಾಮಾಗಿ ಇದ್ ಬರುವಂತೆ ಬಾ ಒಂದ್ ವಾರ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾದ್ರೂ ಉಂಟೇನಮ್ಮ ನಾನ ಬರೋದು? ಅಯ್ಯೋ ನನ್ ತಾಯಿ, ಸುಮ್ಕಿರು. ಅಲ್ಲಿ ಬಂದ್ಬಿಟ್ರೆ ಇಲ್ಲಿ ಬೇಸಿಗೆಯಲ್ಲಿ ತೋಟ ಎಲ್ಲ ಒಣಗೋಗ್ಬಿಡುತ್ತೆ. ಟೈಮ್ ಸರಿಯಾಗಿ ತೋಟಕ್ಕೆ ನೀರ್ ಬಿಡಬೇಕು, ಅಲ್ಲೆಲ್ಲ ಉಕ್ಕಿ ಹೊಡಿಸ್ಬೇಕು, ಗೊಬ್ಬರ ಹಾಕ್ಬೇಕು, ನೀರ್ ಬಿಡ್ತಿರ್ಬೇಕು. ಅಮ್ಮಣ್ಣೆ, ನಿನಗ್ ಗೊತ್ತಾಗಲ್ ಗಂಡು ಸುಮ್ಕಿರಮ್ಮ. ಓಹೋ, ಏನ್ ಅಂದ್ಕೊಂಡಿದ್ಯಾ? ಮಳೆಗಾಲ ಅಂದ್ರೆ ಹೆಂಗ ನಡೆಯುತ್ತಮ್ಮ? ಈ ಬೇಸಿಗೆಯಲ್ಲಿ ನಾನು ತೋಟ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಬಿಟ್ಟು ಬಂದ್ಬಿಡ್ತೀನ. ಇಲ್ಲ ಕಣ್ತಾಯಿ, ನಾನಂತೂ ಬರಲ್ಲ, ಸುಮ್ಕಿರು. ಅಮ್ಮಣ್ಣಿ, ನೀನ್ ಹೇಳ್ದಲ್ಲ ಈಗ ಹೋಗುವಂತೆ ನಾಳೆ ಬೆಳಿಗ್ಗೆ ಏನ್ ಪರವಾಗಿಲ್ಲ.
ಆ ರಜೆ ಸಿಕ್ಕಾದ್ಮೇಲೆ ಮಕ್ಳುಗಳಿಗೆಲ್ಲ ರಜೆ ಸಿಗುತ್ತಲ್ಲ ಬೇಸಿಗೆ ರಜೆ ಅವಾಗ ಬಂದ್ಬಿಡು ಸರಿನಾ? ನಡಿ ತಾಯಿ ಹೋಗ ನಡಿ ಮನೆ ಕಡೆ. ಬರ್ತಿದಾರಾ? ಕಾಣಿಸ್ತಿಲ್ವಲ್ಲ. ಇಷ್ಟೊತ್ತಿಗೆ ಕರ್ಕೊಂಡ್ ಬರ್ಬೇಕಿತ್ತಲ್ಲ ಆ ಮಗಿಗೆ. ಬಡ್ಕಂಡೆ ಈ ವಜ್ಜಿಂಗೆ ಬಡ್ಕಂಡೆ. ಆ ಮಗಿಗೆ ರೂಢಿ ಇರಲ್ಲ ಏನಿಲ್ಲ. ಬಿಸ್ಲಲ್ಲಿ ಕರ್ಕೊಂಡು ಹೋಗ್ಬೇಡ, ಬೇಡ ಬೇಡ, ಬೈಕಲ್ಲಿ ಕರ್ಕೊಂಡು ಹೋಗಿ ಬೈಕಲ್ಲಿ ಕರ್ಕೊಂಡ್ ಬರಜ್ಜ ಅಂತ ಹೇಳಿರ ಅತ್ಲಾಗಿ ಅಪ್ಪ ಮಗಳು ಇಬ್ರಾಳು ಮಾತಾಡ್ಕೊಂಡು ನಿಧಾನಕ್ಕೆ ಹೋಗಿ ಬರ್ತೀವಿ ಅಂತ ಹೋಗಿದ್ದವ್ರು ಈಟೊತ್ತಾರ್ಗೂ ಬರೋದ್ ಬೇಡವಾ? ಏನ್ ಮಾಡೋಣ? ಆ ಹುಡುಗಿ ಬೇರೆ ಬೆಳಿಗ್ಗೆ ಅಲ್ಲಿಂದ ಬೆಂಗಳೂರಿಂದ ಬರ್ಬೇಕಾದ್ರೆ ತಿಂಡಿ ಮಾಡ್ಕೊಂಡ್ ಬಂದಿದ್ದ ಆ ಹುಡುಗಿ. ಒಂದ್ ಲೀಟರ್ ನೀರ್ ಕುಡ್ದು ಟೀ ಕುಡ್ದು ಹೋದವಳು. ಹೊಟ್ಟೆ ಹಾಸ್ಕೊಂಡಿದ್ದಾಳೆ. ಬಂದ್ಬಿಟ್ಟು ಮಂತವ ಊಟ ಗೀಟ ಮಾಡ್ಸೋಣ ಅನ್ನೋದು ಜ್ಞಾನ ಬೇಡವಾ ಅಜ್ಜಂಗೆ? ಏನ್ ಮಾಡೋಣ ವಜ್ಜಿನಿಂದ ಅತ್ಲಾಗಿ? ಈಗ ಎಲ್ಲಂತ ಹುಡ್ಕೊಂಡು ಹೋಗೋಣ? ಏನ್ ತೋಟದ ಹತ್ರನೇ ಇದಾರೋ, ಏನ್ ಬರ್ತಿದಾರೋ ಬರ್ತಿಲ್ವೋ ಇನ್ನು ಏನಂತ ಕಾಣೋಣ ಇವಾಗ? ಆ ವಜ್ಜಿಂಗೆ ಬರೀ ಕೆಲಸ ಮಾಡೋದು ಒಂದ್ ಬಿಟ್ಟು ಇನ್ ಏನೇನು ಬೇಡ ಅತ್ಲಾಗಿ. ಆ ಹುಡುಗಿ ಕೂರಿಸ್ಬಿಟ್ಟು ಅಮ್ಮ ನೀವು ಒಂದ್ ಲೀಟರ್ ನೀರ್ ಬಿಡ್ತೀನಿ ತಡಿಯ ತೋಟಕ್ಕಂತ ಎಲ್ಲಿ ಕುತ್ಕೊಂಡ್ತೋ ಏನೋ ಅತ್ಲಾಗಿ. ಆ ಹುಡುಗಿ ಇನ್ನೇನು ಸರಿ ಕಣ ಆಯ್ತು ಕೂತ್ಕೊಳ್ಳಪ್ಪ, ಕೆಲಸ ಮಾಡು, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂತ ಕೂತ್ಕೊಂಡಿರ್ತಾಳ ಸಾಮಾನ್ಯಕ್ಕೆ. ಈ ಹುಡುಗ ಇವನ್ ಕುಮಾರಣ್ಣನು ಬರಲ್ಲ, ಇವನಿಗೆ ಕೇಳೋಣ ಅಂತ ಇದ್ರೆ ಏನ್ ಮಾಡೋಣ? ಎಷ್ಟೊತ್ತಾಗುತ್ತೋ ಏನೋ ಇವಾಗ. ಹೋಗ್ ಬರೋಣ ತೋಟದ ಹತ್ರನಾದ್ರೂ. ಅಲ್ಲೇ ಒತ್ತಾಗೋಯ್ತು. ಅಲ್ಲೇ 4 ಕಾಲ ಆಯ್ತಾ ಬಂತು ಹೊತ್ತು. ನೋಡಿರಿ ವಜ್ಜೆ ಈಟೊತ್ತಾದ್ರೂ ಬರ್ಲಿಲ್ವಲ್ಲ. ಏನ್ ಮಾಡ್ಲಿ ಇವಾಗ? ಯಾರಿಗ್ ಕಳ್ಸೋಣ ಇವಾಗ ತೋಟದ ಹತ್ರ? ಯಾಕ ಮತ್ತೆ ಯಾರಿಗೋ ನೋಡ್ಕೊಂಡು ಕಾಯ್ತಿರಂಗಿದಾರಲ್ಲ. ಇನ್ಯಾರಿಗೆ? ನಮ್ಮ ಅಕ್ಕ ಬಂದಾರಲ್ಲ ಊರಿಂದ, ತೋಟದ ಹತ್ರ ಹೋಗಿದಾರಲ್ಲ, ಅಕ್ಕಂಗೆ ಕಾಯ್ಕೊಂಡಿರ್ಬೇಕು ಊಟ ಮಾಡಿಲ್ಲ ಅಂತ. ಅತ್ತೆ ಅತ್ತೆ, ಯಾರು ಅಕ್ಕನ್ ಕಾಯ್ತಿದ್ದೀರಾ? ಬರ್ತಾರಂತ ಕಣ್ ಬರ್ರಿ. ಅಲ್ಕಣೆ ಅಮ್ಮಣ್ಣಿ, ಈ ವಜ್ಜನ್ ಜಾನ್ ಬೇಡ್ವೇನಮ್ಮ ನಿಮ್ಮ ಮಾವಂಗೆ? ಏನ್ ಮಾಡೋಣ ನಾನು? ಎಷ್ಟೇ ಹೇಳೋಣ? ಅಲ್ಲ ಹುಡುಗಿ ಅಲ್ಲಿಂದಾನೆ ಹೊಟ್ಟೆ ಹಾಸ್ಕೊಂಡ್ ಬಂದಾಳೆ, ಮಧ್ಯಾಹ್ನನೂ ಊಟ ಮಾಡ್ಲಿಲ್ಲ ಏನಿಲ್ಲ. ನಾನ್ ಅದಕ್ಕೆ ಅಲ್ಲಿಂದ ಹೊಟ್ಟೆ ಹಾಸ್ಕೊಂಡ್ ಬರ್ತಾಳಲ್ಲ ಅದ್ಲಾಗಿ ಅಂತ ನಾವು ಅರ್ಜೆಂಟ್ ಅಲ್ಲಿ ಕೋಳಿ ಸಾಂಬಾರೆಲ್ಲ ಮಾಡ್ಕೊಂಡು ಕೋಳಿ ಸಾಂಬಾರಿಂದ ಊಟ ಮಾಡ್ಲಿ ಅಂತ ನಾವು ನೋಡಿದ್ರೆ ಕಾಯ್ಕೊಂಡು ನಿಂತಿದೀವಿ ಊಟ ಮಾಡ್ಸೋಣ ಹುಡುಗಿ ಮಗಿಗೆ ಅಂತ. ಇವತ್ತ ನೋಡಿದ್ರೆ ತೋಟದಿಂದ ರಪ್ಪನ್ನ ಕರ್ಕೊಂಡ್ ಬರೋದಲ್ವಾ ಆ ಹುಡುಗಿಗೆ? ಎಲ್ಲೋದ್ರು ಅಂತ ಕಾಣೋಣ ಇವಾಗ? ಎಲ್ಲಂತ ಹುಡುಕಡ್ ಹೋಗೋಣ? ಹೇಳಮ್ಮ ನೀನೇ ಒಂದ್ ರೇಟು. ಏನ್ ಮಾಡೋಣ ಈ ವಜ್ನಿಂದ? ಅತ್ತೆ ಅವ್ರು ಬಂದಿದ್ರು, ಹಸ್ಗಳೆಲ್ಲ ಬಿಡ್ಕೊಂಡ್ ಬಂದ್ರು. ಅಲ್ಲೇ ಬರ್ತಿದಾರಂತೆ ಮಾವನು ಅಕ್ಕ ಇಬ್ರಾಳು ಹಿಂದಿಂದ ಬರ್ತಿದಾರಂತೆ. ಇವ್ರು ಮುಂದೆ ಬಂದ್ರು. ಬರ್ತಾನ ಕಣ ಬರ್ರಿ. ನೀವ್ ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಳ್ತಿದ್ದೀರಾ? ಬರ್ರಿ ಬರ್ತಾರೆ, ಎಲ್ಲೂ ಹೋಗಿರಲ್ಲ. ಬರ್ತಿದಾರಂತೆ ನಮ್ಮ. ಸರಿ ಕಣಮ್ಮ ಆಯ್ತು. ಹಂಗಾದ್ರೆ ಏನ್ ಪರವಾಗಿಲ್ಲ ಕಣ್ ಬಿಡು. ಪಾಪ ಕುಮಾರಣ್ಣ ಬಂದ. ನಾನು ಅವ್ನು ಬಂದಿದ್ರೆ ಅವನಿಗೆ ಕೇಳೋಣ ಅಂತ ನಾನು ಕಾಯ್ಕೊಂಡು ನಿಂತಿದ್ದೆ. ಹಂಗ ಬಂದಾನೆ. ಸರಿ ಆಯ್ತು, ಹಂಗಾರೆ ಬರ್ತಾರ ಕಣಿ ಹೇಳು. ಅವ್ನು ಹೇಳ್ತಿದ್ದಾನಂದ್ರೆ ಇನ್ನೇನ್ ಬರ್ತಿರ್ಬೇಕು. ಅಮ್ಮಯ್ಯ ಎಲ್ಲ ಆಯ್ತಾರಮ್ಮ? ಕಬಾಬ್ ಮಾಡ್ತಿದ್ದಲ್ಲ, ಕಬಾಬ್ ಎಲ್ಲ ಆಯ್ತಾ? ಕಣತೆ ಇನ್ನು ಎಷ್ಟೊತ್ತಾಗುತ್ತೆ? ಆವಾಗ್ಲೇ ಕಬಾಬ್ಗೆಲ್ಲ ಎಲ್ಲಾನು ಕಲ್ಸಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಇನ್ನೇನು ಅಕ್ಕ ಬರೋ ಟೈಮ್ ಆಯ್ತಲ್ಲ, ಇನ್ನೇನು ಅಕ್ಕ ಮಾವ ಎಲ್ಲ ಇವರು ಬೇರೆ ಬರ್ತಾರಲ್ಲ ಇನ್ನೇನು. ಅದಕ್ಕೆ ಅತ್ಲಾಗಿ ಕಬಾಬ್ ಎಲ್ಲ ಮಾಡಿ ಇವಾಗ ಇನ್ನೂ ಆಚೆ ಕಡೆ ಬಂದೆ. ನೀವು ಬೇರೆ ಮಾತಾಡ್ಕೊಂಡು ನಿಂತಿದ್ರಲ್ಲ, ಕಾಯ್ಕೊಂಡು ನಿಂತಿದ್ರಲ್ಲ ಅಕ್ಕಂಗೆ, ಅದಕ್ಕೆ ನಾನು ಹೇಳೋಣಂತ ಬಂದೆ ಕಣತೆ. ಅತ್ತೆ ನಿಮ್ಗೆ ಕಬಾಬ್ ಏನಾರು ಹಾಕೊಡೋಣ, ತಿಂತೀರಾ ನೀವು? ಅಮ್ಮಣಿ ಏನೋ ಬೇಡ ಕಣ್ ಸುಮ್ಕಿರು. ಏನಮ್ಮಣಿ ಹಿಂಗೆ ಹೇಳ್ತಿದ್ಯಾ ನೀನು? ಅಲ್ಲ ಆ ಪಾಪ ಅವ್ನ್ ಸಣ್ಣ ಸುನೀಲನು ಬಂದಿಲ್ಲ, ಆ ಹುಡುಗ ಕುಮಾರಣ್ಣನು ಬಂದಿಲ್ಲ, ನೀನು ಊಟ ಮಾಡಲ್ಲ ಈಗ. ನಿಮ್ ಮಾವನು ಬಂದಿಲ್ಲ, ಗೀತಮ್ಮನು ಬಂದಿಲ್ಲ. ಅವ್ರಿಗೆಲ್ಲಾರ್ಗು ಬಿಟ್ಬಿಟ್ಟು ನಾನು ಕಬಾಬ್ ತಿನ್ನಕ್ಕಾಗುತ್ತೇನಮ್ಮ? ಸುಮ್ಕಿರು. ಏನಂತ ಮಾತಾಡ್ತೀಯ ತಾಯಿ ನೀನು? ಎಲ್ಲಾರ್ಗು ಬಿಟ್ಬಿಟ್ಟು ನಾನ್ ತಿನ್ಬಿಡ್ಬೇಕಂತೆ. ಅಮ್ಮನಿ ಸುಮ್ಕಿರು, ಎಲ್ಲಾರು ಬರ್ಲಿ, ಎಲ್ಲಾರು ಒಂದೊಂದು ಈಟ್ ಕಬಾಬು ತಿನ್ನೋಣ ಇವಾಗ. ಆಮೇಲೆ ಬೇಕಾದ್ರೆ ಸಾಯಂಕಾಲದ ಹೊತ್ತು ಒಂದೇಟು ಬಿಸಿ ಬಿಸಿ ಮುದ್ದೆ ಮಾಡ್ಬಿಡು. ಮುದ್ದೆ ಅನ್ನ ಕೋಳಿ ಸಾಂಬಾರಿಂದ ಊಟ ಮಾಡಿದ್ರೆ ಆಗುತ್ತೆ ಹೊಟ್ಟೆ ತುಂಬಾ. ಏನಮ್ಮಣಿ ಹಂಗ ಮಾಡೋಣಂತೆ ಕಣ್ ಸುಮ್ಕಿರು. ಅಮ್ಮಣಿ ಈಗ ಒಂದ್ ಕೆಲಸ ಮಾಡು. ಅವನ್ ಪಾಪ ಬರ್ತಾನಲ್ಲ, ಪಾಪ ಬಂದ ತಕ್ಷಣ ಸುನಿಲ ಆಟ ಆಡಕ್ ಹೋಗ್ಬಿಡ್ತಾನೆ ರಪ್ಪಣ್ಣ. ನಮ್ಮ ಅಜ್ಜಿ ಐತೆ, ನಮ್ಮ ಅಜ್ಜಿ ಗೊತ್ತಿಲ್ದಂಗೆ ಕಣ್ ತಪ್ಸಿ ಓಡೋಗೋಣ ಅಂತ ಹೋಗ್ಬಿಡ್ತಾನೆ. ಒಂದ್ ರೀಟು ಅವ್ನು ಬಂದ ತಕ್ಷಣ ನನ್ಗೊಂದ್ ರೀಟ್ ಹೇಳು, ಇಲ್ಲಿ ಕೂರ್ಸ್ಕೊಂಡ್ಬಿಟ್ಟು ಊಟ ಮಾಡಿಸ್ಬೇಕು ಅವನಿಗೆ ಕೋಳಿ ಸಾಂಬಾರಿಂದ. ಒಂದೀಟು ಮುದ್ದೆ ಮಾಡಿದೆಯಲ್ಲ, ಮುದ್ದೆ ತಗೊಂಬ. ಮುದ್ದೆನೂ ಕೋಳಿ ಸಾಂಬಾರು ಕಬಾಬಿಂದ ಊಟ ಮಾಡಿಸ್ತೀನಿ. ಅಮ್ಮನಿ ಬರೀ ಆಟ 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 ಅನ್ಕೊಂಡು ಸರಿಯಾಗಿ ಊಟ ಮಾಡ್ತಿಲ್ಲ. ಹಂಗೆ ಬಿಟ್ಬಿಟ್ರೆ ಈ ನನ್ನ ಮಗ ಇವನು ಊಟ ಮಾಡಲ್ಲ ಸರಿಯಾಗಿ. ಇವತ್ತು ಮಾಡ್ತೀನಿ ಕಣ್ತಡಿ, ಬರ್ಲಿ ಅಂತ ಕಾಯ್ತಿದ್ದೀನಿ. ಅವನಿಗೆ ಕೂರಿಸ್ಕೊಂಡು ಊಟ ಮಾಡಿಸ್ತೀನಿ ಇವತ್ತು. ಅರ್ಧ ಮುದ್ದೆ ಊಟ ಮಾಡಿಸ್ಬೇಕು ಅವನಿಗೆ, ಸರಿನಾ? ಕೋಳಿ ಸಾಂಬಾರಿಂದ ಒಂದ್ ರೀಟು ಊಟ ಮಾಡ್ತಾನೆ ಚೆನ್ನಾಗಿ. ಊಟ ಮಾಡಿಸೋಣಂತೆ, ಒಂದ್ ರೀಟು ನೆನಪು ಮಾಡು ನನಗೆ. ಆಗಲ್ಲ ಬಂದ ನನ್ ಪುಟಾಣಿ ಬಂದ, ನನ್ ಬಂಗಾರಿ ಬಂದ. ಬಾರಪ್ಪ ಬಾರಪ್ಪ ಇಲ್ಲಿ ಪಾಪ. ಸುನಿಲ ಬಾರಪ್ಪ ಇಲ್ಲಿ.
ಅಯ್ಯೋ 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 ಯಾಕಪ್ಪ ಮಕ ಒಂಥರ ಮಾಡ್ಕೊಂಡ್ ಬಂದಿದ್ಯಾ? ಏನಾಯ್ತಪ್ಪ? ಏನಾಯ್ತು? ಯಾರ್ಯಾರ ಏನಾರ ಅಂದ್ರ ನನ್ನ ಮೊಮ್ಮಗಂಗೆ? ಯಾರಾದ್ರೂ ಬೈದ್ರ? ಏನ್ ಬೇಕಿತ್ತಂತೆ ನನ್ ಬಂಗಾರಿಗೆ? ಬಾರಪ್ಪ ಇಲ್ಲಿ, ಬಾರಪ್ಪ ಇಲ್ಲಿ. ಹ್ಞೂ, ಎಲ್ಲೋಗಿದ್ದಪ್ಪ ನೀನು ಈಟೋತ್ತರ್ಗೂ? ಬಾರಪ್ಪ ಇಲ್ಲಿ, ನನ್ ಮುದ್ದು ಮಗ ಅಲ್ವಾ ನೀನು? ಬಾಯ್ಲಿ 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 ಪಾಪ. ಏನ್ ಗೊತ್ತೇನೋ, ನಿನ್ಗೊಂದ್ ವಿಷಯ ಹೇಳ್ತೀನಿ, ಬಾಯ್ಲಿ. ಬೇಡ ಕಣ, ಹೋಗು. ನೀನ್ ಏನು ಹೇಳ್ಬೇಡ, ನನಗೆಲ್ಲ ಗೊತ್ತು. ಅತ್ತೆ ಬಂದೈತಂತೆ, ನೀನ್ ನನ್ಗೆ ಹೇಳ್ಬೇಕಿತ್ತಾನೆ ಮೊದ್ಲೇ. ನಾನು ಅವಾಗ್ಲೇ ನೀನು ಸ್ಕೂಲಿಂದ ಬಂದು ಬ್ಯಾಗ್ ಎಲ್ಲ ಇಟ್ಟು ಹೋಗಿದ್ದೆ ಗೊತ್ತಾ? ಆಮೇಕಿಂದ ಆ ಲಕ್ಷ್ಮತ್ತೆ ಐತಲ್ಲ, ಲಕ್ಷ್ಮತ್ತೆ ಹಂಗಂತ ಹೇಳ್ತು. ಈಗಲ್ಲ ಪಾಪ ನಿಮ್ಮ ಅತ್ತೆ ಬಂದೈತಂತೆ, ನೀನ್ ನೋಡಿದ್ರೆ ನೀನು ಇಲ್ಲಿ ಆಟ ಆಡ್ತಿದ್ಯಲ್ಲ ಪಾಪ. ನಿಮ್ಮ ಅತ್ತೆ ನಿನ್ಗೇನು ತಗೊಂಬಂದಿಲ್ವಾ? ನಿಮ್ಮ ಅತ್ತೆ ನೀನ್ ಮಾತಾಡ್ತಿಲ್ವಾ ಅಂತ ಕೇಳ್ತು. ನಾನು ಆ ಲಕ್ಷ್ಮತ್ತೆಗ್ ಬೈದೆ, ಸುಮ್ಕೆ ಲಕ್ಷ್ಮತ್ತೆ, ನೀನ್ ರೇಗಿಸ್ಬೇಡ ನೀನು, ನಾನು ಆಟ ಆಡ್ತಿದ್ದೀನಿ ಮಂತ ಹೋಗ್ಬೇಕಂತ ನೀನ್ ಬೇಕು ಬೇಕು ಅಂತ ಹೇಳ್ತಿದ್ಯಾ ಅಲ್ವಾ ನೀನ್ ಅಂತ ಹೇಳ್ದಾಗ, ಇಲ್ಲ ಕಣ್ಣ ಪಾಪ, ಬೇಕಾದ್ರೆ ಸುಳ್ಳು ಹೇಳಿದ್ರೆ ನಿಮ್ಮ ಅಜ್ಜಿಗೆ ಹೋಗಿ ಕೇಳ್ಕೊಂಬ ಹೋಗು ಅಂತ ಕಳಿಸ್ತು. ಅದಕ್ ಬಂದೆ. ಅಜ್ಜಿ ಕರೆಕ್ಟ್ ಆಗಿ ಹೇಳು, ಅತ್ತೆ ಬಂದೈತೇನ ಅಜ್ಜಿ ಬೆಂಗಳೂರಿಂದ? ಹೇಳಜ್ಜಿ ಕರೆಕ್ಟ್ ಆಗಿ, ಅತ್ತೆ ಬಂದೈತಾ? ಮತ್ತೆ ಬಂದಿದ್ರೆ ಅತ್ತೆ ಎಲ್ಲಿ ಕಾಣಿಸ್ತಾನೆ ಇಲ್ಲ, ಎಲ್ಲೋಯ್ತು? ನನ್ಗೆ ಅಲ್ಲಿಂದ ಬರ್ಬೇಕಾದ್ರೆ ನನಗೆ ಮೊಟ್ಟೆ ಪಪ್ಸು, ಚಕ್ಲಿ, ಚಿಪ್ಸು, ಬಿಸ್ಕತ್ತು, ಅಮ್ಮ ಆಟ ಸಾಮಾನು ಎಲ್ಲ ತಗೊಂಡ್ಬರುತ್ತಾನೆ. ಮತ್ತೆ ಎಲ್ಲಿ ಏನು ತಗೊಂಡ್ಬಂದಿಲ್ಲ? ಸುಳ್ಳು ಹೇಳ್ತೈತೆ ಅಲ್ವೇನಜ್ಜಿ ಅವತ್ತೆ ಲಕ್ಷ್ಮತ್ತೆ? ಸುಳ್ಳು ಹೇಳ್ತೈತಾನೆ. ಪಾಪವು, ಅಯ್ಯೋ 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 ಅಯ್ಯೋ, ಅತ್ತೆ ಅಂದ್ರೆ ಅದೇನ್ ಪ್ರೀತಿನೋ ನನ್ನ ಮಗನೇ ನಿನಗೆ. ಬಾಯ್ಲಿಲಿ. ನಿಮ್ಮ ಅತ್ತೆ ನೀನ್ ಹೇಳ್ದಂಗೆನೆ, ಲಕ್ಷ್ಮತ್ತೆ ಹೇಳ್ದಂಗೆನೆ ನಿಮ್ಮ ಅತ್ತೆ ಬಂದೈತ್ ಕಣಪ್ಪು. ನಿನಗ್ ಗೊತ್ತಿಲ್ಲ ಆಟೆ, ಅತ್ತೆ ಬಂದೈತೆ. ಅಜಯ್, ಏನಜ್ಜಿ ಹಿಂಗ್ ಹೇಳ್ತಿದ್ಯಾ? ಸುಳ್ಳು ಸುಳ್ಳೆ ಹೇಳ್ಬೇಡ, ಸುಮ್ಕಿರಜ್ಜಿ ನೀನು. ಇವ ಅಜ್ಜಿ ನೋಡು, ಏನೇನೋ ಸುಳ್ಳು ಸುಳ್ಳೆ ಹೇಳುತ್ತೆ, ಸುಮ್ಕೆನೆ ನನಗೆ. ಮತ್ತೆ ಅತ್ತೆ ಬಂದಿದ್ರೆ ಮತ್ತೆ ಎಲ್ಲಿ ಈಟದಿಗೆ? ಪಾಪ ಸುನಿಲ ಅನ್ಕೊಂಡು ನನಗೆ ಮುದ್ದಾಡಿರೋದು ಗೊತ್ತಾ? ಪಪ್ಪಿ ಎಲ್ಲ ಕೊಟ್ಬಿಟ್ಟು ಆಟ ಸಾಮಾನೆಲ್ಲ ಕೊಡೋದು ನನಗೆ ಇಷ್ಟೊತ್ತಿಗೆ. ನೀನ್ ನೋಡಿದ್ರೆ ಅತ್ತೆ ಬಂದೈತಂತ ಹೇಳ್ತಿದ್ದೆ, ಮತ್ತೆ ಅತ್ತೆಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಪಾಪ ನಿಮ್ಮ ಅತ್ತೆ ಬಂದೈತೆ. ಮತ್ತೆ ಏನ್ ಗೊತ್ತೇನಪ್ಪ, ನಿಮ್ಮ ಅತ್ತೆ ನಿಮ್ ತಾತ ಇಬ್ರಾಳುನು ತೋಟದ ಹತ್ರ ಹೋಗಿದ್ದಾರೆ. ನಿಮ್ಮ ಅತ್ತೆ ತೋಟ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳಿರುವ, ಅದಕ್ಕೆ ತೋಟದ ಹತ್ರ ಹೋಗಿದ್ದಾರೆ. ಈಟೊತ್ತವರೆಗೂ ನಿಮ್ಮ ಅತ್ತೆ ನಿನ್ಗೆ ಕಾದು ಕಾದು ಹೋಯ್ತು. ಇನ್ನು ಸುನಿಲ ಬರೋದು ಲೇಟ್ ಅಲ್ವೇನಮ್ಮ ಅಂತ. ಅವ್ನು ಬರೋಷ್ಟ್ರಲ್ಲಿ ತೋಟದ ಹತ್ರನಾದ್ರೂ ಹೋಗ್ ಬರ್ತೀನಿ ನಾನು ಅಪ್ಪಯ್ಯ ಅಂತ ಹೋಗೈತೆ. ಪಾಪ ಬರುತ್ಕೊಂಡು ಸುಮ್ಕಿರು, ನಿಮ್ಮ ಅತ್ತೆ ಇನ್ನೆಲ್ಲವೂ ಆಗಲ್ಲ. ಹೋಗಜ್ಜಿ ಅತ್ಲಾಗಿ, ಸುಮ್ಕಿ ಅತ್ಲಾಗಿ. ಅಲ್ಲ ಕಣಜ್ಜಿ, ಅತ್ತೆ ಮನೆಗ್ ಬಂದೈತಾನೆ. ನೀನ್ ಯಾಕಜ್ಜಿ ತೋಟದ ಹತ್ರ ಎಲ್ಲ ಕಳ್ಸಕೋದೆ ನೀನು? ಮಂತವ ಉಳಿಸ್ಕೊಂಡಲೆ ಏನಾದ್ರೂ ಲೇಟ್ ಆಯ್ತು ಅಂತ ಆ ತೋಟದಿಂದಾನೆ ಆ ಕಡೆನೇ ತಾತ ಕರ್ಕೊಂಡು ಹೋಗ್ಬಿಟ್ಟು ಅತ್ತೆಗೆ ಬೆಂಗಳೂರಿಗೆ ಕಳ್ಸಿ ಬಂದ್ಬಿಟ್ರೆ ಏನ್ ಮಾಡೋಣ? ನಾನು ಅತ್ತೆಗ್ ನೋಡಿಲ್ಲ, ಮಾತಾಡ್ಸಿಲ್ಲ. ಅತ್ತೆಗೆ ಯಾಕೆ ಕಳ್ಸಕ್ ಹೋದೆ ನೀನು ನಾನು ಬರೋವರೆಗೂ? ನಾನ್ ಬೇಕಾದ್ರೆ ಅತ್ತೆ ಜೊತೆ ನಾನು ತೋಟದ ಹತ್ರ ಹೋಗ್ತಿದ್ದೆ ತಾನೆ. ನೋಡಿ ಇವಾಗ ಈಟೊತ್ತಾದ್ರೂ ಬಂದಿಲ್ಲ. ಬಾ ಹೋಗ್ ಬರೋಣ, ಬಾ ತೋಟದ ಹತ್ರ ಹೋಗೋಣ ಬಾರಜ್ಜಿ. ಪಾಪ ನಿಮ್ಮ ಅತ್ತೆ ಇನ್ನೆಲ್ಲ ಹೋಗುತ್ತೋ? ಬ್ಯಾಗ್ ಎಲ್ಲ ಇಲ್ಲೇ ಐತೆ, ಎಲ್ಲ ಲಗೇಜ್ ಎಲ್ಲ ಇಲ್ಲೇ ಐತೆ. ಸುಮ್ಕಿರು, ನಾಳೆ ಬೆಳಿಗ್ಗೆ ಹೋಗೋದು ನಿಮ್ಮ ಅತ್ತೆ. ಸುಮ್ಕಿರು. ನೀನ್ ಅದ್ಯಾಕೆ ಹಿಂಗ ಆಡ್ತಿದ್ಯಾ? ನಾಳೆ ಬೆಳಿಗ್ಗೆನ ನಾನ್ ಕಳ್ಸಲ್ಲ ಅತ್ತೆಗೆ, ನಾಳೆ ಬೆಳಿಗ್ಗೆನು ಕಳ್ಸಲ್ಲ, ಏನಿಲ್ಲ. ನನ್ಗೇನು, ನಾನು ಅತ್ತೆಗೆ ಹೇಳ್ತೀನಿ, ಅತ್ತೆ ನಾಳೆ ಬೆಳಿಗ್ಗೆ ಹೋಗ್ಬೇಡ, ಇನ್ನು 2 ದಿವಸ ಉಳ್ಕೊಂಡು ಹೋಗು ಅಂತ ಹೇಳ್ತೀನಿ. ನಾನ್ ಕಳ್ಸಲ್ಲ. ಆಯ್ತು ಕಣಪ್ಪ, ಆಯ್ತು. ಸದ್ಯ ನಿಮ್ಮ ಅತ್ತೆಗೆ ಕಳಿಸ್ತಲೆ, ಇಲ್ಲೇ ಉಳಿಸ್ಕೊಂಡ್ರೆ ನಮಗೂ ಇನ್ನು ಒಳ್ಳೇದೇ ಅಲ್ವೇನಪ್ಪ? ನಿಮ್ಮ ಅತ್ತೆ ಯಾವಾಗ ಹೋದ್ರು ಉಳ್ಕೊಳಲ್ಲ, ಏನಿಲ್ಲ. ಆಯ್ತು ಪಾಪ, ಈಗ ಒಂದ್ ಕೆಲ್ಸ ಮಾಡು. ನಿಮ್ಮ ಅತ್ತೆ ಬರುತ್ತಲ್ಲ, ನಿಮ್ಮ ಅತ್ತೆ ಬರೋ ಅಷ್ಟರಲ್ಲಿ ಅತ್ತೆ ಜೊತೆ ಆಟ ಆಡುವಂತೆ. ನಿಮ್ಮ ಅತ್ತೆ ನಿನ್ಗೆ ಏನೇನೋ ತಗೊಂಬಂದೈತೆ ಆಟ ಸಾಮಾನೆಲ್ಲ, ಆಟ ಸಾಮಾನಿಂದ ಎಲ್ಲ ಆಟ ಆಡುವಂತೆ. ಹುಡುಗಪ್ಪ ಬಂದ್ಬಿಟ್ಟು ಕೈ ಕಾಲ್ ಮಕ ತಕೊಂಬ ರಪ್ಪನ. ಪಾಪ ಇನ್ನೊಂದೇನ್ ಗೊತ್ತೇನು? ಕೋಳಿ ಸಾಂಬಾರ್ ಕಣಪ್ಪ ನಮ್ಮ ಮನೇಲಿ ಇವತ್ತು. ನಿಮ್ಮ ಅತ್ತೆ ಬಂದಾರಂತ ಕೋಳಿ ಸಾಂಬಾರ್ ಮಾಡಿದೀವಿ. ಕಬಾಬ್ ಅಂತೆ, ಕೋಳಿ ಸಾಂಬಾರ್ ಅಂತೆ, ಮುದ್ದೆ ಅಂತ ಎಲ್ಲ ಮಾಡಿದೀವಿ. ಪಾಪ ನೀನ್ ಸರಿಯಾಗಿ ಊಟ ಮಾಡಿಲ್ಲ, ಏನಿಲ್ಲ, ಬೆಳಿಗ್ಗೆ ತಿಂಡಿ ತಿಂದಿಲ್ಲ. ಒಡಗು ಹೇಳ್ತೀನಿ, ಒಂದ್ ತಟ್ಟೆಲ್ಲ ಮಣಿ. ಪಾಪ ಸರೋದಮ್ಮ, ಒಡಗಮ್ಮ ಒಂದಿಟ್ಟು ತಟ್ಟೆಲಿ ಪಾಪಂಗೆ ಮುದ್ದೆ, ಕೋಳಿ ಸಾಂಬಾರೆಲ್ಲ ಹಾಕಂಬ, ಕಬಾಬ್ ಎಲ್ಲ ಅವನಿಗೆ ಊಟ ಮಾಡಿಸ್ತೀನಿ. ನಮ್ ಬಂಗಾರ ಇವತ್ತು ಹೆಂಗ್ ಊಟ ಮಾಡ್ತಂಗ್ ಗೊತ್ತಾ? ಅವ್ರ ಅತ್ತೆ ಬಂದಿರೋ ಖುಷಿಗೆ ಅರ್ಧ ಮುದ್ದೆ ತಿಂತಾನೆ ಇವತ್ತು. ಏನಪ್ಪ ಅಜ್ಜಿ? ಅಜ್ಜಿ ಬ್ಯಾಡ ಬಿಡಜ್ಜಿ, ಇವಾಗ ನನಗ್ ತಿನ್ನಕ್ ಆಗಲ್ಲ ಕಣಜ್ಜಿ. ಅತ್ತೆ ಬಂದಾದ್ಮೇಲೆ ಅತ್ತೆ ಜೊತೆ ತಿಂತೀನಿ ಕಣಜ್ಜಿ, ಅತ್ತೆನೆ ಊಟ ಮಾಡಿಸುತ್ತೆ, ಅವಾಗ್ಲೇ ತಿಂತೀನಿ ಕಣ್, ಬಿಡಜ್ಜಿ ಬ್ಯಾಡ. ಈಗಳಲ್ಲೇ ಪಾಪ. ಅಯ್ಯೋ, ನಿನಗೆ ಹೇಳೋದು ಅರ್ಥ ಆಗ್ತಿಲ್ವಾ? ನಿಮ್ಮ ಅತ್ತೆ ನಿನಗೆ ಆಟ ಸಾಮಾನ್ ತಗೊಂಬಂದೈತೆ, ಅದೆಂತೆಂತದ್ದು ಆಟ ಆಡೋದೆಲ್ಲ ತಗೊಂಬಂದೈತೆ. ನಿಮ್ಮ ಅತ್ತೆ ಬಂದ್ರೆ ಊಟ ಮಾಡಿಸ್ತಾ ಕುತ್ಕೊಂಡ್ಬಿಟ್ರೆ ನೀನ್ ಆಟ ಸಾಮಾನಿಂದ ಯಾವಾಗ ಆಟ ಆಡ್ತೀಯ? ಇವಾಗ ನಿಮ್ಮ ಅತ್ತೆ ಬರೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡ್ಬಿಟ್ರೆ ಆಮೇಲಿಂದ ಆಟ ಆಡ್ಬೋದಲ್ವಾ ನೀನು? ಅದಕ್ಕೆ ಹೇಳ್ತಿರೋದು. ಏನ್ ಹುಡುಗನೋ ಏನಪ್ಪ, ನಾನು ನಿನ್ಗೆ ಆಮೇಲೆ ಆಟ ಆಡ್ಲಿ ಅಂತ ನಾನು ಊಟ ಮಾಡಿಸ್ಬಿಡೋಣ ಅಂತ ನಾನ್ ನೋಡ್ತಿದ್ರೆ
ನೀನ್ ನೋಡಿದ್ರೆ ನೀನ್ ಆಮೇಕಿಂದ ಊಟ ಮಾಡ್ತೀನಿ ಕಣಜ್ಜಿ ಅಂತ ಹೇಳ್ತೀಯಲ್ಲ ಪಾಪ. ಆ ಬೇಡ ಬೇಡ, ಇವಾಗ ಊಟ ಮಾಡು. ಏ ಅಮ್ಮಣ್ಣಿ, ಒಡಗಮ್ಮ, ನೀನ್ ಕಂಡೇನ್ ನೋಡ್ತಿದ್ಯಾ ನೀನು? ಒಡಗಮ್ಮ, ರಪ್ಪನ್ನ ಅಕ್ಕಂಬ, ಅವನಿಗೆ ಊಟ ಮಾಡಿಸ್ತೀನಿ ನಾನು. ಕಣಜ್ಜಿ, ನೀನ್ ಹೇಳಿದ್ರಲ್ಲೂ ಕರೆಕ್ಟ್ ಐತಲ್ವಾ? ಅತ್ತೆ ಬಂದಾದ್ಮೇಲೆ ಆಟ ಸಾಮಾನೆಲ್ಲ ತಗೊಂಬಂದಿರುತ್ತಲ್ಲ, ಆಮೇಕಿಂದ ಆಟ ಆಡ್ತೀನಿ ಅಲ್ವಾ? ಇವಾಗ ಊಟ ಮಾಡ್ಕೊಂಡ್ಬಿಡ್ತೀನಿ. ಅಜ್ಜಿ ಅಜ್ಜಿ, ನಾನು ಜಾಸ್ತಿ ಮುದ್ದೆ ತಿನ್ನಲ್ಲ ಕಣಜ್ಜಿ. ಮುದ್ದೆ ಬೇಕಾದ್ರೆ ತಿಂತೀನಿ, ಪೀಸ್ ಒಂದ್ ಎರಡೆರಡು ಸಾಕು ಕಣಜ್ಜಿ, ಜಾಸ್ತಿ ತಿನ್ನಲ್ಲ. ಲೇ ಪಾಪ, ಪೀಸು ತಿನ್ಬೇಕು, ಕೋಳಿ ಸಾಂಬಾರಿಂದ ಮುದ್ದೆನೂ ತಿನ್ಬೇಕು. ಹಂಗಾದ್ರೆ ಮಾತ್ರ ನೋಡು ನಿಮ್ಮ ಅತ್ತೆಗೆ ಆಟ ಸಾಮಾನು ಕೊಡು ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಏನು ಕೊಡಲ್ಲ. ಇಲ್ಲ ಕಣಜ್ಜಿ, ಇಲ್ಲ ಕಣಜ್ಜಿ, ನೀನ್ ಹೇಳ್ದಂಗೆಲ್ಲ ತಿಂತೀನಿ ಕಣಜ್ಜಿ. ನೀನ್ ಏನೇನ್ ಹೇಳ್ತೀಯೋ, ಕೋಳಿ ಸಾಂಬಾರ್ ತಿನ್ನನ್ನು, ಮುದ್ದೆ ತಿನ್ನನ್ನು, ಅನ್ನ ತಿನ್ನನ್ನು, ಎಲ್ಲ ಊಟ ಮಾಡ್ತೀನಿ ಕಣಜ್ಜಿ ಹೊಟ್ಟೆ ತುಂಬಾ. ಅಮ್ಮ, ಅಕ್ಕಮ್ಮ, ಹೋಗಮ್ಮ ರಪ್ಪನ. ತಗೊಳಪ್ಪ, ಊಟ ಮಾಡು. ಬೇಗ ಬೇಗ ಊಟ ಮಾಡು. ನಿಮ್ಮ ಅತ್ತೆ ಬರಕ್ಕಿಂತ ಮುಂಚೆ ಊಟ ಮಾಡ್ಕೊಂಡ್ಬಿಟ್ರೆ ಆಮೇಕಿಂದ ನೀನ್ ಆಟ ಆಡಬಹುದು. ತಗ ಮುದ್ದೆ ತಿಂತೀಯಾ, ಪೀಸ್ ತಿಂತೀಯ ಇವಾಗ? ಅಜ್ಜಿ ಅಜ್ಜಿ, ಈಗ ಒಂದ್ ಕೆಲಸ ಮಾಡುವ, ಒಂದ್ ಗುಕ್ಕು ಮುದ್ದೆ ತಿನ್ಸಜ್ಜಿ, ಆಮೇಕಿಂದ ಇನ್ನೊಂದ್ ಗುಕ್ಕು ಕಬಾಬ್ ಪೀಸ್ ತಿನ್ಸಜ್ಜಿ. ಅಜ್ಜಿ ಸಖತ್ತಾಗೈತ್ ಕಣಜ್ಜಿ, ಕಬಾಬ್ ಮಾತ್ರ ಸಖತ್ ರುಚಿಯಾಗಿ ಮಾಡೈತ್ ಕಣಜ್ಜಿ. ಅಜ್ಜಿ, ಅಮ್ಮ ಮಾಡ್ತಾ ಕಬಾಬು ಮಸ್ತ್ ಆಗೈತ್ ಕಣಜ್ಜಿ. ಇನ್ನೂ ತಿನ್ಬೇಕನ್ನಿಸ್ತೈತ್ ಕಣಜ್ಜಿ ಕಬಾಬು. ಹೌದೇನಪ್ಪ, ಚೆನ್ನಾಗೈತಾ? ಊಟ ಮಾಡು, ಊಟ ಮಾಡು. ರಪ್ಪನ ಊಟ ಮಾಡು. ಅಜ್ಜಿ ಅಜ್ಜಿ, ಏನ್ ಗೊತ್ತೇನಜ್ಜಿ, ಇದ್ರಲ್ಲೆಲ್ಲಜ್ಜಿ ಕೋಳಿ ಮೊಟ್ಟೆನೆ ಕಾಣಿಸ್ತಿಲ್ಲ. ಈ ಅಮ್ಮಯ್ಯ ನೋಡಿಲ್ಲ ಅನ್ಸುತ್ತೆ. ಅಜ್ಜಿ, ನನಗೆ ಕೋಳಿ ಮೊಟ್ಟೆ ಇಷ್ಟ ಅಲ್ವೇನಜ್ಜಿ? ಮೊಟ್ಟೆ ಹಾಕಿಸ್ಕೊಂಡ್ ಬರೋದಲ್ವೇನಜ್ಜಿ? ಅಮ್ಮ ಮೊಟ್ಟೆ ಹಾಕೊಂಡ್ ಬರೋದಲ್ವಾ? ನೋಡಜ್ಜಿ, ಮೊಟ್ಟೆನೆ ಹಾಕೊಂಡ್ ಬಂದಿಲ್ಲ, ಬರೀ ಪೀಸ್ ಮಾತ್ರ ಹಾಕೊಂಡ್ ಬಂದೈತಿ ಅಮ್ಮ. ಪಾಪ, ಇದು ಬಾಯ್ಲರ್ ಕೋಳಿ ಕಣಪ್ಪು, ಇದ್ರಲ್ಲಿ ಮೊಟ್ಟೆ ಇರಲ್ಲ, ಬರೀ ಪೀಸ್ ಮಾತ್ರ ಇರುತ್ತೆ. ತಗ, ಮೊಟ್ಟೆ ಕೋಳಿ ಅಲ್ಲ ಇದು. ಬೇಕಾದ್ರೆ ನೀನ್ ಮೊಟ್ಟೆ ತಿಂತೀನಂದ್ರೆ ಸಾಯಂಕಾಲ ತಿರ್ಗಾ ಊಟ ಮಾಡ್ತೀವಲ್ಲ, ಅವಾಗ ಬೇಕಾದ್ರೆ ಮೊಟ್ಟೆ ಎಕ್ಸ್ಟ್ರಾ ನಿಮ್ ತಾತನ ಕೈಲಿ ತರಿಸ್ಬಿಟ್ಟು ಅಂಗಡಿ ತಾವಲಿಂದ ತರಿಸಿ ಬೇಯಿಸ್ಕೊಡ್ತೀನಿ. ಮೊಟ್ಟೆಯಿಂದ ಊಟ ಮಾಡುವಂತೆ, ಆಮೇಲಿಂದ ಮೊಟ್ಟೆ ತಿನ್ನುವಂತೆ. ಇವಾಗ ಪೀಸ್ ತಿನ್ನಪ್ಪ. ಹೌದೇನಜ್ಜಿ, ಮೊಟ್ಟೆ ಇಲ್ವಾ ಇದ್ರಲ್ಲ? ಹಂಗಾರೆ ಮೊಟ್ಟೆ ಕೋಳಿ ಅಲ್ಲ ಅನ್ನು. ಈ ತಾತ ಮೊಟ್ಟೆ ಕೋಳಿ ತಗೊಂಡ್ಬರ್ಬೇಕಿತ್ತಾನೆ. ಈ ತಾತ ಬರೀ ಯಾವಾಗ್ಲೂ ಮಾಡೋದು ಹಿಂಗೇನೆ ಬರೀ. ನಮ್ ಮುಂದಿನ ಸಲ ಬಂದಾಗ ಕೋಳಿ ಏನಾರು ತಗೊಂಬಂದಿರ್ತಾತ, ಮೊಟ್ಟೆ ಕೋಳಿ ತಗೊಂಬರ್ತತ, ನನಗ್ ಮೊಟ್ಟೆ ಅಂದ್ರೆ ಇಷ್ಟ ಅಂತ ಹೇಳ್ತೀವಿ, ಸುಮ್ಕಿರು. ಓಹೋ, ಇಲ್ ನೋಡಮ್ಮ ಅಮ್ಮಣಿ, ಇಲ್ ನೋಡಿಲಿ. ಅಲ್ಲೇ ಮೊಮ್ಮಗನ್ ಕೂರಿಸ್ಕೊಂಡ್ಬಿಟ್ಟು ಅಲ್ಲೇ ಕೋಳಿ ಸಾಂಬಾರಿಂದ ಊಟ ಮಾಡಿಸ್ತಾ ಇದ್ಕಣಮ್ಮ ನಿಮ್ಮಮ್ಮ. ಎಲ್ಲ ಪಾಪ, ಕೋಳಿ ಸಾಂಬಾರಿಂದ ಊಟ ಮಾಡ್ತಿದ್ಯನ್ನು? ಎಲ್ಲ 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 ನೋಡ್ದೇನಪ್ಪ ನಮ್ಮ ಹುಡುಗನ್ನು. ಅಲ್ಲ ಕಣ ಪಾಪ, ಅಲ್ಲ ಕಣೋ, ನಾನು ಯಾವತ್ತಾದ್ರೂ ನಿನಗ್ ಬಿಟ್ಬಿಟ್ಟು ಊಟ ಮಾಡಿದೀನಿಲ್ಲ ಕೋಳಿ ಸಾಂಬಾರಿಂದ? ನನಗ್ ಬಿಟ್ಟೆ ಊಟ ಮಾಡ್ತಿದ್ಯಲ್ಲ ಪಾಪಲೇ. ಎಲ್ಲ ಸುಮ್ಕಿರದ್ ಅತ್ಲಾಗಿ. ಅಯ್ಯ, ಆ ಹುಡುಗಂಗ್ ಹಿಂಸೆ ಮಾಡಿ 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 ಊಟ ಮಾಡಿಸ್ತಿದೀನಿ ಅತ್ಲಾಗಿ. ಹೆಂಗ ನಮ್ಮ ಅಜ್ಜ ಹೇಳಿದ್ದೆ ಸಾಕಂತ ಎದ್ ಬಿಡ್ತಾನ ಇವಾಗ. ತಾತ ತಾತ, ಏನ್ ಗೊತ್ತೇನ್ ತಾತ, ಬೇಜಾರ್ ಮಾಡ್ಕೊಬಿಡ ಬಿಡು, ಹೋಗ್ಲಿ. ತಾತ, ಇವಜ್ಜಿಗೆ ಹೇಳ್ದೆ ನಾನು, ಅಜ್ಜಿ ಅಜ್ಜಿ, ತಾತ ಅತ್ತೆ ಎಲ್ಲ ಬಂದಾದ್ಮೇಲೆ ನಾನು ಊಟ ಮಾಡ್ತೀನಿ ಕಣಜ್ಜಿ ಅಂತ ಹೇಳ್ದೆ. ಅಜ್ಜಿ ಇದ್ದಿದ್ದು, ಅತ್ತೆ ನಿನ್ಗೆ ಆಟ ಸಾಮಾನೆಲ್ಲ ತಗೊಂಬಂದೈತೆ ಆಟ ಆಡೋದಕ್ಕೆ, ಆಮೇಕಿಂದ ನೀನು ಊಟ ಮಾಡಿದ್ರೆ ಬೇಗ ಆಟ ಆಡ್ಬಿಡ್ಬೋದು ಕಣ ಪಾಪ. ನಿಮ್ಮ ಅತ್ತೆ ಕೊಟ್ಟು ತಗೊಂಬಂದಿರೋ ಆಟ ಸಾಮಾನಿಂದ ಈಗ ಊಟ ಮಾಡ್ಕೊಂಡ್ಬಿಡು ಅಂತ ಹೇಳ್ತು, ಅದಕ್ಕೆ ಊಟ ಮಾಡ್ತಿದ್ದೀನಿ. ಅತ್ತೆ ಅತ್ತೆ, ಏನತ್ತೆ ಅಲ್ಲೇ ನಿಂತಿದ್ಯಾ? ನನಗ್ ಮಾತಾಡ್ಸಲ್ವ ನೀನು? ನೋಡಜ್ಜಿ, ಅತ್ತೆ ಮಾತಾಡ್ಸ್ತಾನೆ ಇಲ್ಲ. ಎಲ್ಲ ಪಾಪ ಸುದಿಲ್ಲ, ಏನೋ ಸಮಾಚಾರ? ನಿನ್ಗೆ ಐತೆ ಕಣ್ತಡಿ, ನಿನಗೆ ಪಿಂಕಿ ಅಕ್ಕ ಬರುತ್ತಂತೆ ನಿನಗೆ. ಯಾಕೆ ಪಿಂಕಿ ಅಕ್ಕಂಗ್ ಫೋನ್ ಮಾಡಿ ಮಾತಾಡ್ಸಲ್ಲ? ಅವತ್ ಮೊನ್ನೆ ಫೋನ್ ಅಲ್ಲಿ ಮಾತಾಡ್ತಿದೀವಿ, ಪಿಂಕಿ ಅಕ್ಕ ನಿನ್ಗೆ ಮಾತಾಡ್ತೀನಿ ಸುನಿಲ್ ಕೊಡ್ರಿ ಅಂದ್ರೆ ಆಟ ಆಡಕ್ ಕೊಡೋಗ್ಬಿಟ್ಟೆ ಅಂತೆ. ಪಿಂಕಿ ಅಕ್ಕ ಹೇಳ್ತಿತ್ತು, ಅಮ್ಮ ರಜೆ ಸಿಕ್ಕಾಗ ಹೋಗ್ತೀನಲ್ಲ ಊರಿಗೆ, ಸುನಿಲ್ ಮಾತಾಡ್ಸಲ್ಲ ಕಣಮ್ಮ, ಅವನ ಮೇಲೆ ಕೋಪ ಐತೆ ಕಣಮ್ಮ ನನಗೆ. ಅವತ್ತು ಫೋನ್ ಮಾಡಿದ್ರು ಮಾತಾಡ್ಸಿಲ್ಲ ಕಣಮ್ಮ ಅಂತ ನಿಮ್ಮ ಅಕ್ಕ ಹೇಳ್ತಿತ್ತು, ಗೊತ್ತಾ? ನೋಡು ನೋಡು, ನಿಮ್ಮ ಅಜ್ಜಿ ಊಟ ಮಾಡ್ತಿರೋ ನೋಡು. ನೀನೊಂಥರ ಪುಣ್ಯವಂತ ಕಣ್ ಬಿಡಪ್ಪ. ಹೆಂಗ ಅಜ್ಜಿ ತಾತನ್ ಪ್ರೀತಿ ಹೆಂಗ ಬಹಳ ಚೆನ್ನಾಗಿ ಸಿಗ್ತೈತಿ ನಿನಗೆ. ಅಮ್ಮಯ್ಯ, ಬಾರಮ್ಮ. ಯಾಕೆ ಇಷ್ಟೊಂದು ಹೊತ್ತು ಮಾಡ್ಕೊಂಡ್ ಬಂದ್ರಿ ನೀವು? ಅಲ್ಲ ಕಣಜ್ಜ, ಆ ಹುಡುಗಿಗೆ ರಪ್ಪನ್ ಕರ್ಕೊಂಡ್ ಬರೋದಲ್ವಾ? ಈ ಬಿಸ್ಲಲ್ಲಿ ಜಾಸ್ತಿ ಹೊತ್ತು ಮಾಡ್ಕೊಂಡ್ ಕರ್ಕೊಂಡ್ ಬರ್ಬೇಡ ಕಣಜ್ಜ ಅಂತ ಹೇಳಿದೀನಿ. ತಿರ್ಗಾ ನೀನು ನಿಧಾನಕ್ಕೆ ಬಂದಲ್ಲ ನೀವಿಬ್ರು. ಅಮ್ಮಯ್ಯ, ನಡಿಯಮ್ಮ, ಒಳಿತ್ ನಡಿ, ಊಟ ಮಾಡಿ ನಡಿ, ಕೈ ಕಾಲ್ ಮಕ್ಕ ತಳ್ಕೊಂಡು ನಡಿಯಮ್ಮ. ಒಂದಿಟ್ಟು ಅದೇನಾಗುತ್ತೋ ಅದು ಊಟ ಮಾಡಿ ನಡಿ. ಬೆಳಿಗ್ಗೆ ತಿಂಡಿ ಮಾಡ್ಕೊಂಡ್ ಬಂದಿದ್ದೇನೋ ನೀನು. ಏನಿಲ್ಲ ಕಣ್, ನಡಿಯಮ್ಮ, ನಂದ ಅಂತ ಅರ್ಜೆಂಟ್ ಏನಿಲ್ಲ, ನಾನು ಆಮೇಲಿಂದಾನೆ ಊಟ ಮಾಡ್ತೀನಿ, ಸುಮ್ಕಿರು. ಅಲ್ಲಿ ಎತ್ತುಗಡದತ್ರ ಅಣ್ಣ ಎಳ್ನೀರ್ ಕುತ್ಕೊಂಡ್ ಬಂದಿದ್ದ, ಎಳ್ನೀರೆಲ್ಲ ಕುಡ್ದು ಹಂಗೆ ಮಾತಾಡ್ಕೊಂಡು ಹಂಗೆ ಬಂದು ನಾನು ಅಪ್ಪಯ್ಯ, ಗೌಡ್ರು ಸಿಕ್ಕಿದ್ರು ದಾರಿ ಮಧ್ಯದಲ್ಲಿ, ಗೌಡ್ರ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಹಂಗೆ ಬಂದು ಕಣಮ್ಮ. ನಮ್ಗೇನ್ ಬೇಜಾರೇನೆ ಆಗ್ಲಿಲ್ಲ.
ಇನ್ನೊಂದ್ ಅರ್ಧ ಮುಕ್ಕಾಲ್ ಗಂಟೆ ಬೇಕಾದ್ರೆ ತಡ ಮಾಡ್ಕೊಂಡ್ ಬಂದಿದ್ರು ಬೇಕಾದ್ರೆ ನಾವ್ ಅಲ್ಲೇ ಉಳ್ಕೊಂಡ್ ಬರ್ತಿದ್ದು. ಅಪ್ಪ ಏನೇ ಅರ್ಜೆಂಟ್ ಮಾಡ್ಕೊಂಡ್ ಕರ್ಕೊಂಡ್ ಬಂದಿದ್ದು, ನಾನೇ ಅಲ್ಲೇ ಉಳ್ಕೊಂಡಿದ್ದೆ ಗೊತ್ತಾ. ಅಪ್ಪ ಹಿಂಗೇನು ಬೈಬೇಡ ಸುಮ್ಕಿರು. ಅಪ್ಪ ಇನ್ನೊಂದ್ ಹೇಳೋದ್ ಮರ್ತ್ಬಿಟ್ಟೆ ಕಣಪ್ಪ ನಾನು. ಇದು ಹಲ್ಸಿನ ಐತಲ್ಲಪ್ಪ, ಹಲ್ಸಿನ ಒಂದ ಕುಯ್ಕ ಮಾರಪ್ಪ ಅತ್ಲಾಗಿ. ನಾನು ಹೇಳಲೇ ಇಲ್ಲ ನೋಡು, ಹಲ್ಸಿನ ಎಂತ ಕೆಲಸ ಆಗೋಯ್ತು. ಈಗ ಕುಯ್ದು ಕೊಟ್ಟಿದ್ರೆ ನಾಳೆ ಬೇಕಾದ್ರೆ ನಾನು ತಗೊಂಡ್ ಹೋಗ್ತಿದ್ದೆ ಕಣಪ್ಪ, ಎಲ್ಲಾರು ತಿನ್ನೋರು ಮನೇಲೆಲ್ಲ. ಹೌದೇನಮ್ಮ? ಸರಿ ಕಣ, ಆಯ್ತು ಬಿಡು. ಈಗ ಹೋಗಿ ಕುಯ್ಕೊಂಬರ್ತೀನಿ, ಇಲ್ಲಾಂದ್ರೆ ಈಗ ಒಂದ್ ಕೆಲಸ ಮಾಡ್ತೀನಿ ಬಿಡಮ್ಮ. ಹೆಂಗ ಒಳ್ಳೇದೇ ಆಗೋಯ್ತು. ಮೊನ್ನೆ ಇನ್ನೂ ಒಂದ್ ಹಲ್ಸಿನ ಕುಯ್ಕೊಂಬಂದಿದ್ದೆ, ಹಣ್ಣಾಗಿಲ್ಲ ಅಂತ ಕುಯ್ದಲ್ಲೇ ಹಂಗೆ ಇಟ್ಟಿದ್ದು. ಹಲ್ಸಿನ ಕುಯ್ದು ಕೊಡ್ತೀನಿ ಬಿಡು, ಮನೇಲೆ ಐತೆ. ಯಾಕೆ ತಲೆ ಕೆಲ್ಸ್ಕೊಡ್ತೀಯ? ಹೆಂಗ ಒಳ್ಳೆ ಟೈಮಲ್ಲೇ ನೆನಪಾಡ್ಬಿಟ್ಟೆ. ಎಲ್ಲ ಕುಯ್ದೆಲ್ಲ ಕೊಡ್ತೀನಿ, ಒಂದು ಕವರಲ್ಲ ಒಂದು ಬಾಕ್ಸ್ ಅಲ್ಲ ತಗೊಂಡು ಹೋಗುವಂತೆ. ಎಲ್ಲಾರು ಮಕ್ಕಳು ಅಳಿಯಂದ್ರು ನಿಮ್ಮ ಅತ್ತೆ ಎಲ್ಲಾರು ಊಟ ತಿನ್ಲಿ, ಚೆನ್ನಾಗಿರುತ್ತೆ. ಅಜ್ಜಿ ಸಾಕಣೆಗಿ ನನ್ಗೆ ಹೊಟ್ಟೆ ತುಂಬ್ತು. ಇವಾಗ ಅತ್ತೆ ಬಂದೈತೆ. ಅತ್ತೆ ನನಗೆ ಏನೇನು ಆಟ ಸಾಮಾನ್ ತಗೊಂಬಂದಿರ ಬರ್ರಿ ಕೊಡ್ರಿ, ನಾನು ಆಟ ಆಡ್ತೀನಿ. ಪಾಪ ಲೇ ಸುನಿಲ ಕೊಡ್ತೀನಿ, ಇನ್ನೊಂದು ಇಟ್ಟು ಊಟ ಮಾಡಪ್ಪ. ಓಹೋ, ನಾನು ಬಂದ ತಕ್ಷಣ ಅಲ್ಲೇ ಅರ್ಧಂಬರ್ಧ ಊಟ ಮಾಡಿ ಎದಳ್ತಿದ್ಯಾ? ಊಟ ಮಾಡು ಹೊಟ್ಟೆ ತುಂಬಾ. ಆಮೇಲಿಂದ ಕೊಡ್ತೀನಿ. ನಿನ್ಗೋಸ್ಕರನೇ ಎಲ್ಲ ತಗೊಂಬಂದಿರೋದು. ಊಟ ಮಾಡಪ್ಪ ಹೊಟ್ಟೆ ತುಂಬಾ.